ಏನಂತೆ ಕೆಲಸ ಶುರು ಮಾಡೋ ಮುನ್ನ ದೇವ್ರ ಹೆಸರುಕೊಂಡು ಶುರು ಮಾಡೋಣ. ಈಡ್ ದಿನ ಗಂಟ ಕೆಲಸ ಸರಿಯಾಗಿ ನಡೆದಿಲ್ಲ, ಇವತ್ತಾರು ಸರಿಯಾಗಿ ನಡೀಲಿ. ಏನಂತೆ? ನೀ ಹೇಳೋದು ಸರಿ ಆಯ್ತಗ. ಮತ್ತ ವೀರಪ್ಪ ದೇವ್ರಿಗೆ ಅಚ್ಚ 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 ರಾಮಣ್ಣಲ್ಲಿ ಚಲ್ಕ ಅಚ್ಚ. ನೋಡು ಸರಿಯಾದ ಸಮಯಕ್ಕೆ ಡಣಾಕರು ಬಂದ್ರು. ಅಗಿರಿ ಅಗಿರಿ ಅಚ್ಚೋ ಮರ ಅಚ್ಚ ಅಚ್ಚ. ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದೆ ತಾನೇ? ಹೂಬುದ್ದಿ ಬಾಡದ ಕೇಶವನ ಕೃಪೆ ಇದ್ರೆ ಎಲ್ಲ ಒಳ್ಳೇದೇ ಆಗ್ತದೆ. ನಡೀರಿ ನೋಡೋಣ. ಚಿನ್ನವನ್ನು ಮಣ್ಣಿನ ಹೆಂಟೆ ಅನ್ನೋ ಮರಳ್ರೆ ನೋಡಿ ಇಲ್ಲಿ ನೋಡ್ರಪ್ಪ, ನೋಡಿ. ಕಲ್ಲು ಮಣ್ಣು ಅಂತ ನಮಗ್ ಕಂಡದ್ದು ಡಣಾಯಕ್ರು ಮುಟ್ಟಿದ ಮೇಲೆ ಚಿನ್ನ ಆಗೈತಲ್ಲಪ್ಪ. ಡಣಾಕ್ರೆ ನೀವು ತಿಮ್ನಾಕ್ರಲ್ಲಪ್ಪ, ತಿಮ್ನಾಕ್ರಲ್ಲ. ನಿಜವಾಗಿಯೂ ಕನಕ ನಾಯಕರು, ಕನಕ ನಾಯಕರು, ತಿಮ್ಮಪ್ಪ ನಾಯಕರಿಗೆ, ಕನಕ ನಾಯಕರಿಗೆ, ಕನಕಪ್ಪ ನಾಯಕರಿಗೆ. ನನ್ನ ತಾಯಿ ಹಾಗೂ ಪತ್ನಿಯನ್ನು ಕಳೆದುಕೊಂಡ ಮೇಲೆ ನನ್ನೇಕೆ ಮರೆತೆ ದೇವಾ? ನನ್ನನ್ನೇಕೆ ಮರೆತೆ? ಕನಕ, ಯಾರು? ನನ್ನ ದಾಸನಾಗುವೆಯಾ? ಯಾರು? ದಾಸ? ಇಲ್ಲ ಇಲ್ಲ, ನಾನು ದಾಸನಾಗೋಲ್ಲ, ನಾನು ದಾಸನಾಗೋಲ್ಲ. ಶತ್ರುಗಳು ಊರಾಗಿ ನುಗ್ಗವ್ರೆ, ನಮ್ಮ ನೀವೇ ಕಾಪಾಡಬೇಕು. ನಿಮ್ದುಕ್ಕ ನಮಗ್ ಗೊತ್ತು, ಆದರೂ ನಮ್ಮನ್ನು ಕಾಪಾಡುವ ಹೊಣೆ ನಿಮ್ಮದು ಡಣಾಯ್ಕರೇ, ನಿಮ್ಮದು. ನಡೀರಿ ಹೋಗೋಣ. ಡಣಾಕ್ರೆ ಹೋಗಲ್ಲಿ ಬಂದ್ರು. ಡಣಾಯ್ಕರೇ ಕೇಶವ, ಅಮ್ಮ, ಕೇಶವ, ಮುರಾರಿ, ಕೃಷ್ಣ, ಅಮ್ಮ. ಕನಕ, ಕನಕ, ನಿನ್ನ ನೋವಿಗೆ ನನ್ನ ಮೇಲಿನ ಭಕ್ತಿಯೇ ಸಂಜೀವಿನಿ. ಈಗಲಾದರೂ ನನ್ನ ದಾಸನಾಗುವಿಯೇನು? ನರಳಿ ಸಾಯುತ್ತಿರುವ ನಾನು ಹೇಗೆ ನಿನ್ನ ದಾಸನಾಗಲಿ, ಹೇಗೆ ನಿನ್ನ ದಾಸನಾಗಲಿ ದೇವ? ಕನಕ, ನಿನ್ನ ಮನಸ್ಸು ಮತ್ತು ದೇಹದಲ್ಲಾಗಿರುವ ಗಾಯಗಳು ಶಾಶ್ವತವಲ್ಲ. ನೀನು ನನ್ನ ದಾಸನಾಗುವುದು ಶಾಶ್ವತ. ನನ್ನ ದಾಸನಾಗಿ ನಿನ್ನ ಉಳಿದ ಬಾಳನ್ನು ಸಾರ್ಥಕಗೊಳಿಸು. ನಿನಗಾಗಿ ಸಿದ್ಧರಾಗಿರುವ ಗುರುಗಳಾದ ವ್ಯಾಸರಾಯರ ಶಿಷ್ಯತ್ವವನ್ನು ಗಳಿಸಿ ಉಪದೇಶವನ್ನು ಪಡೆದು ನಿನಗೆ ಮಂಗಳವಾಗಲಿ. ಏನಾಶ್ಚರ್ಯ, ಗಾಯಗಳೆಲ್ಲ ಮಾಯವಾಗಿ ಹೋಯಿತು. ಕೇಶವ, ಕೇಶವ, ಕೃತಾರ್ಥನಾದೆ ದೇವ, ಕೃತಾರ್ಥನಾದೆ. ಇಂದಿನಿಂದ ನಾನು ನಿನ್ನ ದಾಸ. ನಿನ್ನ ದರ್ಶನವನ್ನು ದಯಪಾಲಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವೆಯಾ ದೇವ? ಅನವರತ ಶ್ರೀಮದ್ ಭಾಗವತವನ್ನು ಓದಿ ಭಕ್ತಿಯನ್ನು ಬೆಳೆಸಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ. ಗುರುಗಳೇ, ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸುತ್ತೀರಾ? ಯಾರಪ್ಪ ನೀನು? ಎಲ್ಲಿಂದ ಬಂದೆ? ನಾನು ಕನಕನಾಯಕನೆಂಬ ಗಣಾಯಕ. ತಾವು ನನಗೆ ಮಂತ್ರ ದೀಕ್ಷೆ ನೀಡುವಿರಾ? ನಿನಗೆಂತಹ ಕೋಣ ಮಂತ್ರ? ಕೋಣ ಮಂತ್ರ? ಕೋಣ ಮಂತ್ರ? ಧನ್ಯನಾದ ಸ್ವಾಮಿ, ಧನ್ಯನಾದ. ಕೋಣ 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 ಕೋಣ
ದೇವ ಕೃತಾರ್ಥನಾದೆ. ಗುರುಗಳೇ, ತಾವು ಕೊಟ್ಟ ದಿವ್ಯವಾದ ಕೋಣ ಮಂತ್ರದಿಂದ ದಿವ್ಯವಾದ ಕೋಣವೇ ಪ್ರತ್ಯಕ್ಷವಾಗ್ತದೆ. ಭಲೆ ಕನಕ ಭಲೆ. ಇದು ಸಾಮಾನ್ಯ ಕೋಣವಲ್ಲ, ಸಾಕ್ಷಾತ್ ಯಮಧರ್ಮನ ವಾಹನವೇ. ನಿನ್ನ ಗುರುನಿಷ್ಠೆ ಮೆಚ್ಚಬೇಕಾದುದು. ಇಂದಿನಿಂದ ನೀನು ಕನಕನಲ್ಲ, ಭಕ್ತ ಕನಕ, ಭಕ್ತ ಕನಕ. ಅಚಲವಾದ ಗುರುನಿಷ್ಠೆಗೆ ಉತ್ತಮವಾದ ನಿದರ್ಶನ. ಇಂತಹ ಗುರುನಿಷ್ಠೆಯನ್ನು ಬೆಳೆಸಿಕೊಳ್ಳಬೇಕು. ಶಿಷ್ಯರೇ, ಶ್ರದ್ಧಾ ಭಕ್ತಿಗಳಿಂದ ತತ್ಪರರಾಗಿ ಶುದ್ಧಾಂತಕರಣರಾಗಿ ಶ್ರೀಹರಿಯ ಕೃಪೆಗಾಗಿ ಪ್ರಯತ್ನಿಸಿ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಏಕಾಗ್ರ ಚಿತ್ತದಿಂದ ಸಾಧನೆಯಲ್ಲಿ ನಿರತರಾಗಿ. ಬನ್ನಿ, ಪ್ರಸಾದವನ್ನು ತೆಗೆದುಕೊಳ್ಳಿ. ಈ ಫಲವನ್ನು ಯಾರಿಗೂ ಕಾಣದ ಸ್ಥಳದಲ್ಲಿ ತಿಂದು ಬನ್ನಿ. ಗುರುಗಳೇ, ಶಿಷ್ಯರಿಗೆಲ್ಲ ಪರೀಕ್ಷಾರ್ಥವಾಗಿ ಬಾಳೆಹಣ್ಣನ್ನೇ ನೀಡಿರುವ ತಮ್ಮ ಮನದ ಇಂಗಿತವೇನು? ಈ ಪ್ರಸಂಗದಿಂದ ಯಾರ ಬಾಳು ಹಣ್ಣಾಗಿ ಪಕ್ವವಾಗಿದೆ ಎಂದು ಹರಿಸಂಕಲ್ಪದಿಂದ ನಮಗೆ ತಿಳಿದಂತಾಗುವುದು. ರಾಮಾಚಾರ್ಯ, ಭೀಮಾಚಾರ್ಯ, ನಿಮಗೆಲ್ಲ ಫಲಗಳನ್ನು ಕೊಟ್ಟಿದ್ದೆ, ಅದನ್ನು ಎಲ್ಲಿ ತಿಂದಿರಿ? ಭೀಮಾಚಾರ್ಯ, ತಾವು ಮನೆಯೊಳಗೆ ಹೋಗಿ ಬಾಗಿಲು ಭದ್ರವಾಗಿ ಹಾಕಿ ಹಾಸಿಗೆ ಹಾಸಿ ಹೊದ್ದಿಕೆಯನ್ನು ಮೈ ತುಂಬಾ ಹೊದ್ದಿಕೊಂಡು ಬಾಳೆಹಣ್ಣನ್ನು ಸಿಪ್ಪೆ ಕೂಡ ತೆಗೆಯದೆ ಇಡೀ ಹಣ್ಣನ್ನು ಕುಳುಮ್ ಅಂತ ನುಂಗಿ ಹಾಗೆ ತಿಂದು ಮುಗಿಸಿದ ಮಾಸ್ವಾಮಿಗಳೇ. ಯಾರೂ ನೋಡಲಿಲ್ಲವೇ? ಅಯ್ಯೋ, ಒಂದ್ ಸೊಳ್ಳೆ ಕೂಡ ನೋಡ್ಲಿಲ್ಲ ಮಾಸ್ವಾಮಿಗಳೇ. ಶ್ರೀನಿವಾಸ, ನೀನು? ಭಲ ಭಲ. ಅಂದರೆ ಎಲ್ಲರೂ ನಿಮ್ಮ ನಿಮ್ಮ ಬುದ್ಧಿಗೆ ತಿಳಿದ ಏಕಾಂತ ಸ್ಥಳದಲ್ಲಿ ಇದ್ದು ಬಂದಿರಲ್ಲವೇ? ಕನಕ, ಹಣ್ಣನ್ನು ತಿಂದೆಯಾ? ಇನ್ನೂ ಇಲ್ಲ ಮಹಾಸ್ವಾಮಿ. ಏಕೆ? ಯಾರು ನೋಡಬಾರ ಸ್ಥಳದಲ್ಲಿ ತಿಂದು ಬಾ ಅಂತ ಅಪ್ಪಣೆ ಮಾಡಿದ್ದೀರಿ. ಎಲ್ಲೆಲ್ಲಿ ಹೋದರೂ ಪರಮಾತ್ಮ ಮನುಷ್ಯ ಮಾಡುವ ಸಕಲ ಕೆಲಸಗಳನ್ನು ನೋಡ್ತಾನೆ ಇರ್ತಾನೆ. ಫಲ ಕನಕ, ಫಲ. ಜ್ಞಾನ ಅಂದರೆ ಇದು. ನೋಡಿದ್ದೀರಾ ಶಿಷ್ಯರೇ, ಸಾವಿರಾರು ಗ್ರಂಥಗಳನ್ನು ಅಧ್ಯಯನ ಮಾಡಿದ ಶಬ್ದ ಭಂಡಾರದ ಜ್ಞಾನ ನಿಮ್ಮದು. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುತ್ತಿರುವ ಜ್ಞಾನ ಕನಕನದು. ಇದರಲ್ಲಿ ಯಾರು ಶ್ರೇಷ್ಠರೋ ಯಾರು ಕನಿಷ್ಠರೋ ನೀವೇ ನಿರ್ಧಾರ ಮಾಡಿ. ಕನಕ, ಭಗವಂತನನ್ನು ಸ್ತುತಿಸುತ್ತಾ ಭಕ್ತಿಯ ವಾತಾವರಣವನ್ನು ನಿರ್ಮಿಸಿ. ಅಪ್ಪಣೆ ಗುರುಗಳು. ಕನಕ, ನೀನು ಉಡುಪಿಗೆ ತೆರಳಿ ಶ್ರೀಕೃಷ್ಣ ದರ್ಶನವನ್ನು ಪಡೆದು ಧನ್ಯನಾಗು. ಅಪ್ಪಣೆ ಗುರುಗಳು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ. ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ, ಕೃಷ್ಣನ ಉಡುಪಿಯ ಕಂಡೀರ. ಜಗದೊಡೆಯ ಬಂದ ಉಡುಪಿಯಲಿನಿಂದ ಪಡುಗಡಲ ದಾರಿಯಿಂದ ಮಿಗಿಲುಂಟೆ
ಚಂದ ಕಣ್ಗಳಾನಂದ ಆನಂದ ಕಂದನಿಂದ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ಬರಿದೆ ಮಾತೆಗಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ಹೌದೇ? ಹೌದು ಕಣಿಯ, ಇವನು ಕಣಕನಿ ಹೇಳಿಲ್ವ ನಾನು? ಹೌದು ಹೌದು ಹೌದು, ಇವನು ಅದೇ ಕಣಕ. ಇಲ್ಲಯ್ಯ, ಇನ್ನೊಂದವರಿಗೆ ಈ ಪ್ರವೇಶವಿಲ್ಲ. ವಾಸುದೇವ, ಈ ತುಳುಗು ಇಲ್ಲಿಂದ ಮಹಾಮಹಿಮರಾದ ವ್ಯಾಸರಾಯರ ಆದೇಶದಂತೆ ಬಂದಿದ್ದೇನೆ. ನನ್ನ ಆರಾಧ್ಯ ದೇವವನ್ನು ಕಣ್ಣಾರೆ ಕಂಡು ಕೃತಾರ್ಥನಾಗುವೆ. ಇಲ್ಲ ಎನ್ನಬೇಡಿ, ದಯಮಾಡಿ ಭಗವಂತನ ದರ್ಶನ ಮಾಡಲು ಅವಕಾಶ ಮಾಡಿಕೊಡಿ. ಅವಕಾಶ ಹೋಗು, ತೊಲಗು ಸುಮ್ಮನೆ. ಕೃಷ್ಣ, ಕೇಶವ, ಕೇಶವ. ಹೋಗು ಹೋಗು, ದೇವಸ್ಥಾನ ಹಿಂದೆ ಕುಳಿತು ಅಲ್ಲಿಗೆ ಬಂದು ದರ್ಶನ ಕೊಟ್ರು ಕೊಡಬಹುದು. ಬನ್ನಿ ಬನ್ನಿ, ಪ್ರಸಾದದ ಸಮಯವಾಯ್ತು. ಕೇಶವ, 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 ಕೇಶವ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಕೇಶವ, 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 ಕೇಶವ. ಕಾಯಬೇಕು ಕಾಳಿನ್ನು ಬೇಯಬೇಕು ಬೇಯಬೇಕು. ಕೇಶವ, 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 ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ. ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾದಿಧಿಯೊಳಿರಲು. ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನು ತೆರೆದು. ಪೂರ್ವವಾದ ಅಮೋಘವಾದ. ಹೌದು ಕನಕ, ನಿನ್ನ ಭಕ್ತಿ ಅನನ್ಯವಾದದ್ದೇ ಸರಿ. ಇಂದಿನಿಂದ ಈ ಸ್ಥಾನವು ಉಡುಪಿಯಲ್ಲಿ ನಿನ್ನ ಹೆಸರಿನಲ್ಲೇ ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಲಿ. ಕನಕದಾಸ